ಕಿರಾತಕ ಸಿನಿಮಾ ಸ್ಟೈಲ್ನಲ್ಲಿ ಪ್ರೇಮಿಗಳ ಮದುವೆಯಾಗಿದೆ. ಸಿನಿಮಾ ಮಾದರಿ ಕಾರಿನಲ್ಲಿಯೇ ಮದುವೆಯಾಗಿದ್ದಾರೆ ಪ್ರೇಮಿಗಳು. ಕಾರಿನಲ್ಲಿಯೇ ಮದುವೆ. ಪ್ರೇಮಿಗಳು ದೇವಸ್ಥಾನದಲ್ಲೋ ಮತ್ತು ಇತರ ಪ್ರದೇಶಗಳಲ್ಲೋ ಮದುವೆಯಾಗಿರೋದನ್ನು ನೋಡಿದ್ದೇವೆ. ಇಲ್ಲಿ ಕಾರಿನಲ್ಲೇ ಮದುವೆ ಆಗಿದೆ. ಬಳ್ಳಾರಿಯಲ್ಲಿ ಕಾರಲ್ಲೇ ಕೂತ್ಕೊಂಡು ತಾಳಿ ಕಟ್ಟಿದ್ದಾನೆ ಯುವಕ. ಪ್ರೇಮ ವಿವಾಹಕ್ಕೆ ಯುವತಿಯ ಪೋಷಕರು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಬಳ್ಳಾರಿಯ ಶಾಂತಿಧಾಮ ಸಾಂತ್ವನ ಕೇಂದ್ರಕ್ಕೆ ಶಿಫ್ಟ್ ಆಗಿದ್ದ ಯುವತಿಯ ದ್ವಂದ್ವ ಹೇಳಿಕೆ ಹಿನ್ನೆಲೆ ಶಾಂತಿಧಾಮ ಮುಂದೆ ಹೈಡ್ರಾಮಾ ನಡೆದಿತ್ತು. ಬಳಿಕ ಕಾರಿನಲ್ಲಿಯೇ ಇವರು ಮಾಲೆ ಬದಲಾಯಿಸಿಕೊಂಡಿದ್ದಾರೆ. ಕಾರಿನಲ್ಲಿಯೇ ಪರಸ್ಪರ ಮಾಲೆ ಬದಲಿಸಿಕೊಂಡಿದ್ದಾರೆ. ಕಾರಿನಲ್ಲಿಯೇ ಆತ ತಾಳಿ ಕಟ್ಟಿದ್ದಾನೆ. ಪ್ರಿಯಕರ ಶಿವಪ್ರಸಾದ್ ಅಂತ ಹೇಳಿ ಆತನ ಹೆಸರು. ನಾವು ಎರಡೂ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ. ಒಂದು ಕಡೆ ಯಶ್ ಅಭಿನಯದ ಕಿರಾತಕ ಸಿನಿಮಾದಲ್ಲೂ ಕೂಡ ಆತ ತನ್ನ ಪ್ರೇಯಸಿಗೆ ತಾಳಿ ಕಟ್ಟೋದು ಕಾರಿನಲ್ಲಿ. ಈ ಶಿವಪ್ರಸಾದ್, ಬಳ್ಳಾರಿ ಮೂಲದ ಶಿವಪ್ರಸಾದ್ ಕೂಡ ತನ್ನ ಪ್ರೇಯಸಿಗೆ ತಾಳಿ ಕಟ್ಟಿದ್ದು, ಮಾಲೆ ಬದಲಾವಣೆ ಮಾಡಿಕೊಂಡಿದ್ದು ಕಾರಿನಲ್ಲಿ. ಸೊ ಇದು ಥೇಟ್ ಕಿರಾತಕ ಸಿನಿಮಾದ ದೃಶ್ಯವನ್ನೇ ಹೋಲುವಂತಿದೆ. ಫೋಟೋ ತೆಗಿಲ್ಲ, ಏನು ವಿಡಿಯೋ ಮಾಡಲ್ಲ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ ಕೊಡ್ತಾರೆ. ವೆಂಕಟೇಶ್, ಗಮನಿಸ್ತಾ ಇದ್ದೀವಿ, ಇದು ಸಿನಿಮಾದ ಶೈಲಿಯಲ್ಲಿಯೇ ನಡೆದಿದೆ. ಈ ಸನ್ನಿವೇಶ ಯಾಕೆ ಬಂತು? ಈಗ ಈ ಪ್ರೇಮಿಗಳು ನವವಿವಾಹಿತರಾಗಿದ್ದಾರೆ, ಅವರ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿ. ಹೌದು ದಶರಥ್, ಏನು ಈ ಯಶ್ ಅಭಿನಯದ ಕಿರಾತಕ ಸಿನಿಮಾ ಏನಿದೆ, ಆ ಕಿರಾತಕ ಸಿನಿಮಾದ ಶೈಲಿಯಲ್ಲೇ ಈ ಒಂದು ಮದುವೆ ಆಗಿರ್ತಕ್ಕಂಥದ್ದು. ಶಿವಪ್ರಸಾದ್ ಮತ್ತು ಅಮೃತ ಅಂತಕ್ಕಂಥ ಇಬ್ಬರು ಪ್ರೇಮಿಗಳು ಕಾರಿನಲ್ಲೇ ಪರಸ್ಪರ ಮದುವೆ ಆಗುವಂತ ಹಾರ ಬದಲಾಯಿಸಿಕೊಂಡು ತಾಳಿ ಕಟ್ಟುವ ಮೂಲಕ ಮದುವೆಯಾಗಿ ಕಿರಾತಕ ಸಿನಿಮಾವನ್ನ ಮತ್ತೊಮ್ಮೆ ಬಳ್ಳಾರಿಯಲ್ಲಿ ನೆನಪಿಸಿರ್ತಕ್ಕಂಥದ್ದು. ಏನು ಪ್ರೇಮ ವಿವಾಹಕ್ಕೆ ಮನೆಯಲ್ಲಿ ವಿರೋಧ ವ್ಯಕ್ತವಾದ ಹಿನ್ನೆಲೆ, ಅಂದ್ರೆ ಹುಡುಗಿ ಮನೆಯಲ್ಲಿ ಪ್ರೇಮ ವಿವಾಹಕ್ಕೆ ವಿರೋಧ ವ್ಯಕ್ತ ಆಗುತ್ತೆ. ಹೀಗಾಗಿ ಹುಡುಗಿಗೆ ಬೇರೆ ಮದುವೆ ಮಾಡ್ಲಿಕ್ಕೆ ಪೋಷಕರು ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಹುಡುಗನಿಗೆ ಗೊತ್ತಾಗಿ ಹುಡುಗಿಯನ್ನ ಮನೆಯಿಂದ ಎಸ್ಕೇಪ್ ಮಾಡ್ಕೊಂಡ್ ಬಂದು ಕಾರ್ನಲ್ಲಿ ಮದುವೆ ಆಗ್ತಾನೆ. ಅದಾದ ಬಳಿಕ ಹುಡುಗಿಯನ್ನ ಸಾಂತ್ವನ ಕೇಂದ್ರಕ್ಕೆ ಬಿಡ್ತಾನೆ. ಸೊ ಸಾಂತ್ವನ ಕೇಂದ್ರಕ್ಕೆ ಬಿಟ್ಟ ಮೇಲೆ ಒಂದು ಹೈಡ್ರಾಮಾ ಕ್ರಿಯೇಟ್ ಆಗುತ್ತೆ. ಏನು ಹುಡುಗಿ ಪೋಷಕರು ಕೂಡ ಸಾಂತ್ವನ ಕೇಂದ್ರಕ್ಕೆ ಆಗಮಿಸ್ತಾರೆ. ಅದಾದ ಬಳಿಕ ಹುಡುಗನು ಕೂಡ ನನ್ನ ಹೆಂಡತಿನ ನಾನು ಕರ್ಕೊಂಡು ಹೋಗ್ತೀನಿ ಅನ್ನುವಂತ ಮಾತನ್ನ ಹೇಳ್ತಾನೆ. ಆದ್ರೆ ಯಾವುದೇ ಕಾರಣಕ್ಕೂ ನಾವು ನಿಮ್ ಜೊತೆ ಕಳ್ಸಲ್ಲ ಅನ್ನುವಂತ ನಿಟ್ಟಿನಲ್ಲಿ ಹುಡುಗಿ ಪೋಷಕರು ಸಾಕಷ್ಟು ವಿರೋಧ ವ್ಯಕ್ತಪಡಿಸ್ತಾರೆ. ಆ ಸಂದರ್ಭದಲ್ಲಿ ಸಾಕಷ್ಟು ಹೈಡ್ರಾಮಾ ಆಗುತ್ತೆ. ಮತ್ ಅದರ ಜೊತೆಗೇನು ಹುಡುಗಿ ಹೇಳಿಕೆ ಏನಿದೆ, ಹುಡುಗಿ ಹೇಳಿಕೆಯು ಕೂಡ ಸಾಕಷ್ಟು ದ್ವಂದ್ವಕ್ಕೆ ಕಾರಣ ಆಗುತ್ತೆ. ಮೊದಲು ಪೋಷಕರು ಬೇಕು ಅಂತ ಹೇಳಿದ್ದಂತ ಹುಡುಗಿ ಆಮೇಲೆ ಗಂಡನ ಜೊತೆ ಹೋಗ್ತೀನಿ ಅನ್ನುವಂತ ಮಾತನ್ನ ಹೇಳ್ತಾಳೆ. ಹೀಗಾಗಿ ಪೋಷಕರು ಮತ್ತು ಹುಡುಗನ ಮಧ್ಯೆ ಸಾಕಷ್ಟು ಅಲ್ಲಿ ಗಲಾಟೆಗಳಾಗ್ತವೆ. ಪೊಲೀಸರು ಕೂಡ ಅವರನ್ನ ನಿಯಂತ್ರಣ ಮಾಡುವಂತ ಕೆಲಸ ಮಾಡ್ತಾರೆ. ಆದ್ರೆ ಕೊನೆಗೆ ಹುಡುಗಿಯನ್ನ ಕರ್ಕೊಂಡು ಹೋಗ್ಲಿಕ್ಕೆ ಆಗದೆ ಪೋಷಕರು ಸಾಂತ್ವನ ಕೇಂದ್ರದಲ್ಲೇ ಬಿಟ್ಟು ಹೋಗ್ತಾರೆ. ಪೊಲೀಸರು ಕೂಡ ಹುಡುಗನಿಗೆ ಹೇಳ್ತಾರೆ, ನಿನ್ನ ಹೆಂಡತಿಯನ್ನ ಈ ಎಲ್ಲ ಸಮಸ್ಯೆಗಳು ಬಗೆಹರಿದ ನಂತರ ಕರ್ಕೊಂಡು ಹೋಗುವ ಅನ್ನೋಂತ ನಿಟ್ಟಿನಲ್ಲಿ ಆತನನ್ನು ಕೂಡ ಸಮಾಧಾನ ಪಡಿಸಿ ಹುಡುಗಿಯನ್ನ ಸಾಂತ್ವನ ಕೇಂದ್ರದಲ್ಲಿ ಪೊಲೀಸರು ಇಟ್ಕೊಂಡಿರ್ತಕ್ಕಂಥದ್ದು. ಏನು ತೆಕ್ಕಲಕೋಟೆ ಮೂಲದ ಶಿವಪ್ರಸಾದ್, ಗಂಗಾವತಿ ಮೂಲದ ಕೊಪ್ಪಳ ಜಿಲ್ಲೆ ಗಂಗಾವತಿ ಮೂಲದ ಹುಡುಗಿ ಅಮೃತ, ಇಬ್ರು ಸಾಕಷ್ಟು ಹಿಂದೆನೆ ಪ್ರೀತಿ ಮಾಡಿರ್ತಾರೆ. ಸೊ ಈಗ ವಿವಾಹವೂ ಕೂಡ ಆಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಒಂದು ಹೈಡ್ರಾಮಾ ಏನಿದೆ, ಈ ಹೈಡ್ರಾಮಾ ಯಾವಾಗ ಕೊನೆಗೊಳ್ಳುತ್ತೋ ಅಂತಕ್ಕಂಥದ್ದು ಕೂಡ ತೀವ್ರ ಕುತೂಹಲ ಕೇಳಿಸಿರ್ತಕ್ಕಂಥದ್ದು. ದಶರಥ್, ಒಟ್ಟಾರೆಯಾಗಿ ಹುಡುಗಿ ಮೇಲ್ಜಾತಿಯವಳಾಗಿದ್ದು ಹುಡುಗ ಕೀಳ್ಜಾತಿಯವನಾಗಿದ್ದಾನೆ ಅನ್ನೋ ನಿಟ್ಟಿನಲ್ಲಿ ಆ ಹುಡುಗಿ ಪೋಷಕರು ಈ ಒಂದು ಮದುವೆಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ದಶರಥ್. ಎಸ್, ಥ್ಯಾಂಕ್ ಯು ವೆಂಕಟೇಶ್ ಕುಲಕರ್ಣಿ ನಿಮ್ಮೆಲ್ಲ ಮಾಹಿತಿಗೆ. ನಾನೇ
కాదు కాదు ఇది కాదు కాదు ಸರ್ ಇಲ್ಲ ಇವತ್ತೇ ಆಗ್ಬೇಕು ಸರ್ ಫೋರ್ಸ್ಫುಲ್ ಯಾರು ಇಟ್ಟಿರೋದು ಇಲ್ಲಿ ಸರ್ ಹತ್ರ ಇಟ್ಕೋ ಸರ್ ಮಾತಾಡೋ ಸರ್ ನೀವು ಯಾರೋ ಫೋರ್ಸ್ಫುಲ್ ಇಟ್ಟಿಗೆ ಅಂತ ಮಾತಾಡ್ತದ ನೋಡಿ ಸರ್ ಯಾರು ಕೇಳಿ ಸರ್ ಇವರು ಮಾತಾಡೋ ಯಾರೋ ಫೋರ್ಸ್ಫುಲ್ ಆಗಿ ಸಂಘಟನೆಯವರು ಹಂಗ ಅಂತ ಮಾತಾಡ್ತಿದಾರೆ ಸ್ವಲ್ಪ ಒಂದು ರೆಕಾರ್ಡ್ ಮಾಡ್ತೀನಿ ಸರ್ ಅವ್ರು ಯಾರು ಮಾತಾಡಿ ಸರ್ ಇಲ್ಲ ಮಾತಾಡಪ್ಪ ಈಗ ಸರ್ ಹತ್ರ ಮಾತಾಡೋ ಗಟ್ಟಿ ಮಾತಾಡ್ಬೇಕು ಮಾತಾಡೀಗ ನಾನು ಕೇಳ್ತಾ ಇದೀನಿ ಹುಡುಗಿ ಬರ್ತಾ ಇದಾರಲ್ಲ ಎದಕ್ಕೆ ಇಟ್ಟಿದ್ದೀರ ಅಂತ ಕೇಳ್ತಾ ಇದೀನಿ ಅಷ್ಟೇ ನಾನು. ಅವ್ನು ಹುಡುಗಿ ಹೇಳಿ ಸರ್ ಹುಡುಗಿ ಸ್ವಲ್ಪ ಹೇಳ್ರಿ ಮಾತಾಡ ಶಿವಪ್ರಸಾದ್ ಮಾತಾಡ ಸರ್ ಶಿವಪ್ರಸಾದ್ ಅವ್ನು ಹುಡುಗ ನೋಡಿ ಸರ್ ಸರ್ ನಾನ್ ಸರ್ ಶಿವಪ್ರಸಾದ್ ಸರ್ ಸರ್ ಇಲ್ಲ ಸರ್ ಅವಲ್ಲಿದ್ದ ನನ್ನಿಂದನೇ ಬರ್ತೀನಿ ಅಂತ ಹೇಳಿದೆ ನಾನು ಸರ್ ಅವ್ರು ಬಲವಂತ ಸರ್ ಕಾರ್ನ ಬಲವಂತ ಮಾಡಿ ಕುತ್ತಿಗಿಡ್ ಸರ್